ಪ್ರಾಯಶಃ ಈಗಾಗಲೇ ನಮ್ಮ ಶಾಸಕ ಮಿತ್ರರಾದಂತ ಮುನ್ರಾಜರು ಹೇಳಿದಂತೆ ಇಲ್ಲಿ ಬೆಂಗಳೂರು ಉತ್ತರಕ್ಕೆ ಶೋಭಕ್ಕನವರ ಪರವಾಗಿ ಮತಯಾಚನೆ ಮಾಡ್ಲಿಕ್ಕೆ ಇಲ್ಲಿ ಬಂದರೆ ನಮ್ಗೆ ಗೊತ್ತಿದೆ ಈ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ. ಒಂದು ಕಾಲದಲ್ಲಿ ಈ ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಲೋಕಸಭಾ ಕ್ಷೇತ್ರ ನಮ್ಮ ಪರವಾಗಿ ಕಳೆದ ಹಲವಾರು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ದೇವೆ. ಒಂದು ನಾವೆಲ್ಲ ನೆನಪಿಟ್ಕೊಳ್ಬೇಕು, ಬೆಂಗಳೂರಿನ ಈ ಒಂದು ಕ್ಷೇತ್ರ ವಿಶೇಷವಾಗಿ ಬೆಂಗಳೂರಿನ ಉತ್ತರದ ಈ ದಾಸರಹಳ್ಳಿ ಇಲ್ಲಿ ನಮ್ಮ JDS ನವರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇರುವಂತದನ್ನು ನಾವು ಕಂಡಿದ್ದೇವೆ. ಇವತ್ತು ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗಿದೆ. ಯಾವಾಗ ಸನ್ಮಾನ್ಯ ದೇವೇಗೌಡರು ನಿಶ್ಚಯ ಮಾಡಿದ್ರ ಈ ದೇಶದಲ್ಲಿರುವಂತಹ ಲೂಟಿಕೋರ ಕಾಂಗ್ರೆಸ್ ಅನ್ನ ನಿರ್ನಾಮ ಮಾಡಬೇಕು, ನರೇಂದ್ರ ಮೋದಿ ಅಂತ ಒಬ್ಬ ಅದ್ಭುತ ಪ್ರಧಾನಮಂತ್ರಿ ಮತ್ತೆ ಈ ದೇಶದಲ್ಲಿ ಇನ್ನೊಂದು ಬಾರಿ ಬರಬೇಕು ಅಂತ ಹೇಳಿ ಸನ್ಮಾನ್ಯ ದೇವೇಗೌಡರು ನಿಶ್ಚಯ ಮಾಡಿ ನಮ್ಮ NDA ಮಿತ್ರ ಪಕ್ಷವಾದಂತಹ JDS ಮತ್ತು ನಾವು ನಮ್ಮ ಚುನಾವಣೆಯನ್ನ ಕರ್ನಾಟಕದಲ್ಲಿ ನಡೆಸ್ತಾ ಇರುವಂತದ್ದು ನಾವು ಕಂಡಿದ್ದೇವೆ. ಅತ್ಯಂತ ಅದ್ಭುತವಾದಂತಹ ಜನಬೆಂಬಲ ಇಡೀ ರಾಜ್ಯದಾದ್ಯಂತ ನಮ್ಮ ಪರವಾಗಿರುವಂತದನ್ನ ಕಂಡಿದ್ದೇವೆ. ನಮಗೆ ಈ ಬಾರಿ 400ಕ್ಕಂತೂ ಹೆಚ್ಚು ಸ್ಥಾನಗಳು ಲೋಕಸಭೆಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಆಗಲಿಕ್ಕೆ ಸಿಗ್ತದೆ ಅಂತ ಹೇಳುವುದು ನಮಗೆ ನಿಶ್ಚಯವಾಗಿದೆ. ಬೆಂಗಳೂರು ಉತ್ತರ ಇವತ್ತು ನಮ್ಮ ಜಂಟಿ ಕಾರ್ಯಾಚರಣೆ ಅದು 100ಕ್ಕೆ 100 ಭಾರಿ ದೊಡ್ಡ ಅಂತರದ ಗೆಲುವನ್ನು ತಂದು ಕೊಡುತ್ತದೆ. 3-4 ಲಕ್ಷಕ್ಕಿಂತಲೂ ಹೆಚ್ಚು ಅಂತರದ ಗೆಲುವನ್ನ ಶೋಭಕ್ಕ ಈ ಕ್ಷೇತ್ರದಲ್ಲಿ ಪಡ್ಕೊಳ್ತಾರೆ ಅಂತ ಹೇಳುವಂತ ವಿಶ್ವಾಸ ನನಗಿದೆ. ನಾನು ಕೂಡ ಕಳೆದ 10 ವರ್ಷಗಳ ಕಾಲ ನಿಮ್ಮ ಜೊತೆ ಪ್ರೀತಿಯಿಂದ ವಿಶ್ವಾಸದಿಂದ ಕೆಲಸ ಮಾಡಿದರೆ ನೀವೆಲ್ಲ ಕಂಡಿದ್ದೀರಿ. ನೀವೆಲ್ಲರೂ ನನ್ನನ್ನ ನಿಮ್ಮ ಮಗನಂತೆ ನೋಡಿಕೊಳ್ಳುವಂತ ಕೆಲಸ ಕಾರ್ಯಗಳನ್ನ ಕಳೆದ 10 ವರ್ಷಗಳ ಕಾಲದಲ್ಲಿ ನೀವು ಮಾಡಿದ್ದೀರಿ. ಮತ್ತೆ ಅದನ್ನು ಮುಂದುವರಿಸಬೇಕು. ಶೋಭಕ್ಕನವರಿಗೆ ಮತ್ತೆ ನೀವೆಲ್ಲ ಆಶೀರ್ವಾದ ಮಾಡಬೇಕು. ಈಗಾಗಲೇ ಕುಮಾರಸ್ವಾಮಿ ಅವರ ಆ ಒಂದು JDS ಕೂಡ ನಮ್ಮಲ್ಲಿ ಬಂದ ಕಾರಣ ದಾಸರಹಳ್ಳಿಯಲ್ಲಿ ಒಂದರಲ್ಲಿ ನಾವು ಕನಿಷ್ಠ 1.5 ಲಕ್ಷದಷ್ಟು ದೊಡ್ಡ ಅಂತರದ ಆ ಗೆಲುವಿನ ಮುನ್ನಡೆಯನ್ನು ನಾವು ಸಾಧಿಸ್ತೇವೆ ಅಂತ ಹೇಳುವ ವಿಶ್ವಾಸ ಇದೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅದು NDA ಮೇಲೆ ಇರಲಿ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅದು ಶೋಭಕ್ಕನ ಮೇಲೆ ಇರಲಿ ಅಂತ ಹೇಳುವಂತ ಪ್ರಾರ್ಥನೆಯನ್ನು ಮಾಡಿ ಮತ್ತೆ ಭಾರತೀಯ ಜನತಾ ಪಾರ್ಟಿಯ ಈ ಒಂದು ಅಭ್ಯರ್ಥಿ ನಮ್ಮ NDA ಅಭ್ಯರ್ಥಿ ಶೋಭಕ್ಕನವರಿಗೆ ಆಶೀರ್ವಾದ ಮಾಡಿ ಅಂತ ಕೇಳಿ ತಮಗೆಲ್ಲ ಒಂದ್ಸಿ ನನ್ನ ಮಾತು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.